ಇದು ಒಂದು ಹೆಮ್ಮೆಯ ವಿಚಾರ. ಗೃಹಲಕ್ಷ್ಮಿ ಯೋಜನೆ ಅಡಿಯಲ್ಲಿ 1,28,00,000 ಮಹಿಳೆಯರಿಗೆ ಪ್ರತಿ ತಿಂಗಳು ಯಾವ ಮಧ್ಯಸ್ಥಿಕೆ ಇಲ್ಲದೆ 2,000 ರೂಪಾಯಿ ನೀಡಿ ಇದುವರೆಗೆ 77,000 ಕೋಟಿ ರೂಪಾಯಿಯನ್ನ ಅಧಿಕ ಮೊತ್ತವನ್ನ ಕುಟುಂಬದ ಮನೆ ಯಜಮಾನಿಯರಿಗೆ, ನನ್ನ ತಾಯಂದಿರಿಗೆ, ನನ್ನ ಸೋದರಿಗೆ ಖಾತೆಗಳಿಗೆ ನೇರವಾಗಿ ನಾವು ತಲುಪಿಸ್ತಾ ಇದ್ದೇವೆ. ಶಕ್ತಿ ಯೋಜನೆಯಡಿಯಲ್ಲಿ ರಾಜ್ಯದಲ್ಲಿ 3.5 ಕೋಟಿ ಮಹಿಳೆಯರು ಸುಮಾರು 796 ಕೋಟಿ ಉಚಿತ ಪ್ರಯಾಣವನ್ನ ಈಗಾಗಲೇ ಪ್ರಾರಂಭವನ್ನು ಮಾಡ್ತಾ ಇದ್ದಾರೆ. ಎಲ್ಲ ದೇವಸ್ಥಾನಗಳಿಗೆ, ಎಲ್ಲ ಬಂಧುಗಳಿಗೆ, ಎಲ್ಲ ನಗರಗಳಿಗೆ ಸಂಬಂಧವನ್ನು ಹೆಚ್ಚಿಸಿಕೊಳ್ಳಲು ಇಂಥ ಒಂದು ಪವಿತ್ರವಾದಂತಹ ಕಾರ್ಯಕ್ರಮವನ್ನ ಇಡೀ ಭಾರತ ದೇಶದಲ್ಲೇ ರಾಜ್ಯದ ಉದ್ದಗಲಿಗೂ ಕೂಡ ನನ್ನ ಸೋದರರಿಗೆ, ತಾಯಂದಿರಿಗೆ ನಾವು ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದೇವೆ. ಇದಕ್ಕಾಗಿ 3 ವರ್ಷದಲ್ಲಿ ಸರ್ಕಾರ 15,000 ಕೋಟಿ ರೂಪಾಯಿಯನ್ನ ಅಧಿಕ ಹಣವನ್ನ ಈಗಾಗಲೇ ನಾವು ಖರ್ಚು ಮಾಡಿದ್ದೇವೆ. ಗೃಹ ಜ್ಯೋತಿ ಯೋಜನೆ 1,65,00,000 ಕುಟುಂಬಗಳಿಗೆ ಉಚಿತವಾಗಿ ನಿಮ್ಮ ಮನೆಯನ್ನ ಬೆಳಗಿಸಲು 200 ಯೂನಿಟ್ ವರೆಗೂ ಕೂಡ ಪ್ರತಿಯೊಂದು ಕುಟುಂಬಕ್ಕೆ, ಬಡ ಕುಟುಂಬಗಳಿಗೆ ಹಣದ ಹೊರೆಯನ್ನ ಕಡಿಮೆ ಮಾಡಬೇಕು ಅಂತೇಳಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಾಗಿದೆ. ಇತ್ತೀಚಿನ ದಿನಗಳಲ್ಲಿ ಹೊರಬಂದ NFHSC 6ನೇ ರಾಷ್ಟ್ರೀಯ ಕುಟುಂಬ ಆರೋಗ್ಯ ಸಮೀಕ್ಷೆ ವರದಿ ಪ್ರಕಾರ ಕರ್ನಾಟಕದಲ್ಲಿ ವಿವಾಹಿತ ಮಹಿಳೆಯರು ಎದುರಿಸುತ್ತಿರುವ ಕೌಟುಂಬಿಕ ದೌರ್ಜನ್ಯಗಳ ಪ್ರಮಾಣ ಕೂಡ ಇವತ್ತು 44% ಇತ್ತು. ಅದನ್ನ ಕೇವಲ 14%ಗೆ ಇಳಿಸಿದ್ದೇವೆ ಅಂತ ಹೇಳಲಿಕ್ಕೆ ನಮ್ಮ ಸರ್ಕಾರಕ್ಕೆ ಬಹಳ ಸಂತೋಷ ತಂದಿದೆ. ನಮ್ಮ ಮುಂದೆ ದೂರದೃಷ್ಟಿ ಅಭಿವೃದ್ಧಿಯ ಗುರಿ ಇದೆ. ನೆಮ್ಮದಿಯ ನಾಡಿನ ಕರ್ನಾಟಕವನ್ನು ಕಟ್ಟಲು ಹೊಸ ನೀಲಿ ನಕ್ಷೆಯನ್ನ ಈಗಾಗಲೇ ನಾವು ಸಿದ್ಧಪಡಿಸಿದ್ದೇವೆ. ಇವತ್ತು ಹಿಂದೆ 3 ವರ್ಷಗಳ ಕಾಲ ಗೌರವಾನ್ವಿತ ಮಾಜಿ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು, ನಾವು ನಮ್ಮ ಸಂಪುಟದ ಸಹೋದ್ಯೋಗಿಗಳು ನಾವೆಲ್ಲ ಸೇರಿ ಭಾರತದ ಬಲ, ಕರ್ನಾಟಕದ ಬಲ ಎಂದು ನಮ್ಮ ರಾಜ್ಯದ ಭಾರತದ ಅತ್ಯಂತ ಬಲವಾದಂತಹ ಆರ್ಥಿಕ ಶಕ್ತಿಗೆ ಒಂದಾಗಿದ್ದೇವೆ ಅನ್ನೋದನ್ನ ನಾವು ತೋರಿಸಿದ್ದೇವೆ. ನಮ್ಮ ರಾಜ್ಯದ ತಲಾ ಆದಾಯ 4.33 ಲಕ್ಷ ತಲುಪಿದೆ. ಇದು ರಾಷ್ಟ್ರೀಯ ಸರಾಸರಿಗೆ ಸಮಾನವಾಗಿ 2 ಪಟ್ಟು ಹೆಚ್ಚಾಗಿದೆ ಅಂತ ಹೇಳ್ಕೊಳ್ಳಿಕ್ಕೆ ನನಗೆ ಬಹಳ ಹೆಮ್ಮೆ ಆಗಿದೆ. GST ಮತ್ತು ಆದಾಯ ತೆರಿಗೆ ಸಂಗ್ರಹಿಸಲು ಕರ್ನಾಟಕ 2ನೇ ಸ್ಥಾನದಲ್ಲಿದೆ. ಇದು ನಮ್ಮ ರಾಜ್ಯದ ಬಲವಾದಂತಹ ಆರ್ಥಿಕತೆಯನ್ನ ಸಂಕೇತ. ಇದಕ್ಕೆ ಸಿದ್ದರಾಮಯ್ಯನವರ ಆಡಳಿತವನ್ನ ನಾವೆಲ್ಲ ಕೂಡ ಸ್ಮರಿಸಲೇಬೇಕಾದ್ದು ನಮ್ಮ ಕರ್ತವ್ಯ ಕೂಡ ಇದೆ. ಶಿಕ್ಷಣ, ಆರೋಗ್ಯ, ಕೃಷಿಗೆ, ಕೈಗಾರಿಕೆಗೆ ಮತ್ತು ಮೂಲ ಸೌಕರ್ಯಗಳಿಗೆ ಹೂಡಿಕೆ ಮಾಡಿ ಕರ್ನಾಟಕದ ಆರ್ಥಿಕತೆಯಲ್ಲಿ ಇನ್ನಷ್ಟು ಬಲಪಡಿಸುವ ಗುರಿಯನ್ನ ನನ್ನದು ಕೂಡ ಆಗಿದೆ. ಈ ಮೂಲ ಕರ್ನಾಟಕದ ಆರ್ಥಿಕತೆಯ 2047ರ ಹೊತ್ತಿಗೆ ಈ $3 ಟ್ರಿಲಿಯನ್ ಅಂದರೆ 320 ಲಕ್ಷ ಕೋಟಿ ರೂಪಾಯಿಗಳನ್ನ ಹೇರಿಸುವ ಗುರಿಯನ್ನ ನಾವೀಗಾಗಲೇ ಇಟ್ಕೊಂಡಿದ್ದೇನೆ. ಯುವ ಕರ್ನಾಟಕ, ನವ ಭಾರತ ನಮ್ಮ ಕೂಗಿನ, ನಮ್ಮ ಸ್ಪಂದನೆ ಕೂಡ ಆಗಿದೆ. ಇತ್ತೀಚಿನ ಶಿಕ್ಷಣ ಮತ್ತು ಉದ್ಯೋಗ ಕ್ಷೇತ್ರದಲ್ಲಿ ಉಂಟಾಗಿರುವ ಯುವ ಜನತೆಯಲ್ಲಿ ಅಂತಕವನ್ನ ಮೂಡಿಸಲು ಈಗಾಗಲೇ ಭಾರತದ ಯುವ ಜನರ ದೇಶ, ಇಡೀ ನಮ್ಮ ಭಾರತ ಯುವ ಜನರ ದೇಶ. ಅದರಿಂದ ಅದನ್ನ ಬಲವಾಗಿ ಕರ್ನಾಟಕವನ್ನು ಕಟ್ಟಲು ನಮ್ಮ ಸರ್ಕಾರ ಯುವ ಜನರ ಮೇಲೆ ಹೆಚ್ಚು ಬಂಡವಾಳವನ್ನ ನಾವು ಹೂಡಿಕೆಯನ್ನು ನಾವು ಮಾಡ್ತಾ ಇದ್ದೇವೆ. ಆದ ಕಾರಣ ಯುವ ಕರ್ನಾಟಕ, ನವ ಭಾರತ ನನ್ನ ಧ್ಯೇಯ ವಾಕ್ಯವಾಗಿದೆ. ಆದ್ದರಿಂದ 1949ರ ಅಕ್ಟೋಬರ್ನಲ್ಲಿ ಅಂದಿನ ಪ್ರಧಾನಮಂತ್ರಿಗಳಂತ ನಮ್ಮ ಪಂಡಿತ್ ಜವಾಹರ್ಲಾಲ್ ನೆಹರು ಅಂದಿನ ಮೊದಲು ಭಾರತೀಯ
ನ್ಯೂ ಇಂಡಿಯಾ ಎಂಬ ಮಾತನ್ನ ಘೋಷಿಸಿದ್ರು. ನವ ಭಾರತ ಎಂಬುದನ್ನ ಕೇವಲ ಒಂದು ಘೋಷಣೆಯಾಗಿ ಅವರು ಉಳಿಯಲಿಲ್ಲ. ದೇಶದ ಉದ್ದಗಲಕ್ಕೂ ಕೂಡ ಉನ್ನತ ಶಿಕ್ಷಣ ಸಂಸ್ಥೆಗಳು, ಅಣೆಕಟ್ಟುಗಳು, ಕೈಗಾರಿಕೆಗಳು, ಅಧ್ಯಯನ ಮತ್ತು ಸಂಶೋಧನೆಯ ಕೇಂದ್ರಗಳನ್ನಾಗಿ ಸ್ಥಾಪಿಸಿದರು.